ಶೀಟ್ ಹೌಸ್, ಇಂಡಿಪೆಂಡೆಂಟ್ ಹೌಸ್, ಡುಪ್ಲೆಕ್ಸ್ ಹೌಸ್, ಅಪಾರ್ಟ್ಮೆಂಟ್, ಫ್ಲ್ಯಾಟ್, ವಿಲ್ಲಾಸ್, ಹೋಟೆಲ್ಸ್, ಪಿ ಜಿಸ್ ಈ ಥರ ಜಾಗಗಳು ನೀವು ನೋಡ್ತಾ ಇರ್ತೀರ. ಅಲ್ಲಿ ವಾಸ ಕೂಡ ಮಾಡ್ತಾ ಇರ್ತೀರ. ಆದರೆ ಹಳೆಯ ಶೈಲಿಯ ಹಳ್ಳಿ ಮನೆ ನೋಡಿರೋಕ್ಕೆ ಸಾಧ್ಯ ಇಲ್ಲ. 2024ರಲ್ಲೂ ಸಹ ಈ ಥರ ಮನೆಗಳಲ್ಲಿ ವಾಸ ಮಾಡೋರ ಸಂಖ್ಯೆ ತುಂಬ ಕಡಿಮೆ. ಅದರಲ್ಲಿ ಈ ಅಜ್ಜ ಅಜ್ಜಿ ಕೂಡ ಒಬ್ಬರು. ಅವರ ಜೀವನ ಶೈಲಿ ಹೇಗಿತ್ತು, ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಅಜ್ಜಿ ಇದ್ದೀರಾ? ಏನು ಮಾಡ್ತಾ ಇದ್ದೀರ ಅಜ್ಜಿ? ಏನು ಮಾಡಪ್ಪ, ಮನೆ ಕಳಿದ್ದೆ. ಹಾಂ, ಊಟ ಮಾಡಿದ್ರ ಅಜ್ಜಿ? ಎಷ್ಟು ವರ್ಷದಿಂದ ಇರಿ ಅಜ್ಜಿ ಈ ಮನೆಗೆ? ಈ ಮನೆಗ ನಾವು ಹುಟ್ಟಾಗ್ಲಿಂದ ಇಲ್ಲೇ ಇರ್ತೀವಿ. ಅಂದರೆ ಇನ್ನು ಎಷ್ಟು ವರ್ಷ ಆಗಿರ್ಬೋದು? ಎಷ್ಟು ವರ್ಷನೂ ಮಾಡ್ತೋಗೈತಿ. ಒಂದು 50 ವರ್ಷನಾ? ನನಗ ಹಾಂ, 50 ಮೇಲೆ. ಅಲ್ಲಲ್ಲ, ಇಲ್ಲಿಗೆ ಬಂದು ಒಂದು 50 ಆಗಿ. ನಿಮಗೆ ವಯಸ್ಸು ಎಷ್ಟು ಇವಾಗ? ಈ 60-70 ಇರಬೇಕು. 60-70? ಆಗ್ಲಿಂದನೂ ಇದೇ ಮನೇಲಿ ಇದ್ದೀರಲ್ಲ? ಬೀಜದೋಗಿತ್ತು ಎಲ್ಲ ಎತ್ತೊಯ್ತಿದ್ದೆ. ನೀರು ಎತ್ತೊಯ್ದು ಪಾಟ್ ಬೆಳವ್ನಿ. ನನ್ನ ಮೊಮ್ಮಗ ಸೀಡ್ ತಂದು ಹಾಕ್ತು. ಹಾಂ, ಇದೊಂದೇ ಅನ್ಸುತ್ತೆ ಈ ಮನೆ, ಈ ಊರಲ್ಲಿ ಹಳೆ ಕಾಲದ ಮನೆ ಇರೋದು ಅಲ್ವಾ? ನಮ್ಮ ಹುಡುಗ ಸೀಡ್ ತಂದು ಹಾಕ್ದಿದ್ರೆ ಇಷ್ಟೊತ್ತಿಂದ ಬಿದ್ದೋಗಿತ್ತು. ಎಲ್ಲ ತಿರುಗಿ ಹೊಸ್ದಾಗಿ ಮೇಲ್ ಮುದ್ದೆ ಹಾಕಿವಿ, ಸೋರೋದು. ನಮ್ಮ ಹುಡುಗ ತಂದು ಹಾಕ್ತು. ನೀವು ಹಾಕೋದು. ತಾತ ಏನು ಮಾಡ್ತಾರೆ? ಇನ್ನೇನು ಕೆಲಸ ಮಾಡ್ತೈತಪ್ಪ. ಮುದ್ದೆ ಕೋಲ್ ಮಾಡ್ತದೆ ಅಂತ ಕೇಳ್ಪಟ್ಟೆ. ಹಿತ್ಲು ಕೋಲು, ಕವ್ಗೋಲು, ಬಂದ್ರ ಪರ್ಕೆ, ನಾಗ ಮಡಿಕೆ ಅದು ಇದು ಮಾಡೋರು ಮೊದಲು. ಈಗ ಹಿಟ್ನ ಕೋಲು, ಕವ್ಗೋಲು, ಬಂದ್ರ ಪರ್ಕೆ ಅದು ತರೋದು. ಅಲ್ಲೇ 2 ತಿಂಗಳಿಂದ, ಕೈ ಮುರಿದಾಗ್ಲಿಂದ 4 ತಿಂಗಳಿಂದ ಹೋಗ್ತಾ ಇಲ್ಲ. ಊಟ ಎಲ್ಲ ಏನು ಮಾಡ್ಕೊತೀರ ಅಜ್ಜಿ ಡೈಲಿ? ನಾವ ಆಗ ಸರ್ಕಾರದವ್ರು ಕೊಟ್ಟಿರೋದು ಅನ್ನ, ದುಡ್ಡು ಕೊಡೋದು, ಜೀವನ ಮಾಡೋದು ಹಂಗೆ ಅಷ್ಟೇ. ಇನ್ನೇನು ಯಾವ ತಗು ಬರೋಲ್ಲ. ಭಾಗ್ಯ ಜ್ಯೋತಿ ಹಾಕಿಸ್ಕೊಂಡು. ಭಾಗ್ಯ ಜ್ಯೋತಿ ಹಾಕ್ಸ್ಕೊಂಡ್ರ? 350 ಕೊಟ್ಟು ಭಾಗ್ಯ ಜ್ಯೋತಿ ಹಾಕಿಸ್ಕೊಂಡು. ಅಂದರೆ ಎಷ್ಟು ವರ್ಷ ಆಯ್ತು ಭಾಗ್ಯ ಜ್ಯೋತಿ ಹಾಕ್ಸ್ಕೊಂಡು? ಅದೇನೋ 3-4 ವರ್ಷ ಆಗೈತಪ್ಪ. 3-4 ವರ್ಷ. ಅಂದರೆ ಅಲ್ಲಿವರೆಗೂ ನೀವು ಬರೀ ದೀಪದ ಬೆಳಕಲ್ಲೇ ಇದ್ರಾ? ಸೀಮೆಣ್ಣೆ ತಗೊಳಪ್ಪ. ನನ್ನ ಕಷ್ಟ ನೀನು ಒಟ್ಟು ತಂದು ಹಾಕಿದೆ. ಅಲ್ಲೂ ಬೇಕಾದಷ್ಟು ಅನುಭವಿಸಿ ಬಂದು ಅವಳು ತಗೊಂಡು ಮೂಟೆನೂ ತಿಂದರು. ಅದೆಲ್ಲ ಬೇಡ ಬಿಡಿ ಅಜ್ಜಿ, ಏನು ಮಾಡೋಕ್ಕಾಗಲ್ಲ. ಅಂದರೆ ಆರಾಮಾಗಿದ್ದೀರಾ ಇವಾಗ? ಏನು ಅಂತ ತೊಂದರೆ ಏನಿಲ್ಲ? ಏನೂ ಇಲ್ಲ. ಊಟಕ್ಕೇನು ತೊಂದರೆ ಇಲ್ಲ ಅಲ್ಲ? ಇಲ್ಲಪ್ಪ, ಏನೂ ಇಲ್ಲಪ್ಪ. ನೋಡಿ, ಇದು ಸೀಮೆಣ್ಣೆ ದೀಪ. ಎಡಿಸನ್ ಬಲ್ಪು ಕಂಡುಹಿಡಿಯೋಕ್ಕಿಂತ ಮುಂಚೆ ನಮ್ಮ ಹಳ್ಳಿ ಕಡೆ ಈ ಥರ ದೀಪನೇ ಕಂಡುಹಿಡಿದು ಸೀಮೆಣ್ಣೆಯಲ್ಲಿ ಉಳಿಸ್ತಿದ್ರು. ಮತ್ತು ಅಡುಗೆ ಮಾಡೋಕ್ಕೆ ಒಲೆ ನೋಡಿ, ಈಗಲೂ ಕೂಡ ಈ ಒಲೆನೇ ಯೂಸ್ ಮಾಡ್ತಾರೆ ಈ ಅಜ್ಜಿ. ಮತ್ತು ಈ ರೊಟ್ಟಿ ಹೆಂಚು ನೋಡಿದ್ರಲ್ಲ, ಒಲೆ ಮುಂದೆ ರೊಟ್ಟಿಗೋಸ್ಕರ ಕಾಯೋದ್ರಲ್ಲಿರೋ ಮಜಾ ಪಿಜ್ಜಾ ತಿನ್ನೋದ್ರಲ್ಲಿ ಸಿಗಲ್ಲ ಅಂತಾರೆ. ಇದು ಕೂಡ ಸ್ಟ್ಯಾಂಡು, ದೀಪದ ಸ್ಟ್ಯಾಂಡು ಮಾಡ್ಕೊಂಡಿರೋದು. ಮಡಿಕೆ ನೀರು ಕುಡಿದ್ರೆ ಎಷ್ಟು ಅನಿಸುತ್ತೆ ಬಂದರೆ. ಆಗಿನ ಕಾಲದ ಫ್ರಿಜ್ ಇದು. ಮತ್ತು ಮರ ಗೊತ್ತಿರುತ್ತೆ ನಿಮಗೆ. ಆಗಿನ ಕಾಲದಲ್ಲಿ ಯಾವುದೂ ಡಬ್ಬಗಳು ಇರುತ್ತಿಲ್ಲ ಸ್ಟೋರ್ ಮಾಡೋಕ್ಕಿಂತ. ಈ ಥರ ಅರಿವಿಯಲ್ಲಿ ಸ್ಟೋರ್ ಮಾಡೋರು. ದವಸ ಧಾನ್ಯ
ಮತ್ತು ಇತ್ಯಾದಿಗಳನ್ನು ಇದೇ ಥರ ಇದರಲ್ಲಿ ಸ್ಟೋರ್ ಮಾಡೋರು ಅವಾಗ. ಇಲ್ಲಿ ನೋಡಿ, ಇದು ಗೊಟ್ಟ ಅಂತಾರೆ. ಈ ಹಸುಗಳಿಗೆ ಏನಾದ್ರು ರೋಗ ಬಂದಾಗ ಇದರಲ್ಲಿ ಕುಡಿಸೋರಂತೆ. ಇದು ನೋಡಿ, ಇದು ಮಣ್ಣಲ್ಲಿ ಮಾಡ್ಕೊಂಡಿರೋದು. ಇಲ್ಲಿ ಅಜ್ಜಿ ಅವ್ರಿಗೆ ಬೇಕಾಗಿರೋ ಅಕ್ಕಿ ಎಲ್ಲ ಇಲ್ಲೇ ಸ್ಟೋರ್ ಮಾಡ್ಕೊಂಡಿದ್ದಾರೆ. ನೋಡಿ, ಆಗಲೇ ಹೇಳೋದಲ್ಲ, ತಾತ ಅವ್ರು ಮಾಡೋದು ಮುದ್ದೆ ಕೋಲು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ಮುದ್ದೆ ಕೋಲು, ಮುದ್ದೆ ಕೋಲು ಮಾಡ್ತಾರೆ. ಮತ್ತು ಇಲ್ಲಿ ನೋಡಿ, ಇದು ಬೀಸಿನ್ಗೆ, ಅದು ಗಾಳಿ ಬಂದಾಗ ಬೀಸ್ಕೊಳಕ್ಕೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ಇದೇನದು ಅಡಿಕೆ ಅದು ಎಲೆ ಬರುತ್ತಲ್ಲ, ಅದ್ರಲ್ಲಿ ಮಾಡ್ಕೊಂಡಿರೋದು. ಈ ಬಾಗಿಲು ನೋಡಿ, ಆಗ ಮಾಡಿರೋದು. ಇದು ಒಂದು 30 ವರ್ಷ 50 ವರ್ಷ ಆಗಿದೆ ಈ ಬಾಗಿಲು, ಆದರೂ ಎಷ್ಟು ಸ್ಟ್ರಾಂಗ್ ಆಗಿದೆ. ಚಿಲ್ಕ ನೋಡಿ, ಟ್ರಂಕ್ ಎಲ್ಲರಿಗೂ ಗೊತ್ತಿರುತ್ತೆ. ಆಗಿನ ಕಾಲದ ಬೀರು, ಬಟ್ಟೆ ಗಿಟ್ಟೆಲ್ಲ ಹಾಕ್ಬಿಟ್ಟು ಪ್ಯಾಕ್ ಮಾಡಿಬಿಟ್ಟು ಬೀಗ ಹಾಕ್ಬಿಟ್ಟು ಅಜ್ಜಿ ಸೀಮೆಣ್ಣೆ ಕ್ಯಾನ್ ಇದೆ. ಇದು ನೋಡ್ಬೋದು, ಇನ್ನೂ ಸೀಮೆಣ್ಣೆ ಕೂಡ ಇದೆ. ಸೀಮೆಣ್ಣೆ ಕೂಡ ಇಟ್ಕೊಂಡಿದ್ದಾರೆ ಅಜ್ಜಿ. ಮತ್ತು ಇದು ಸೀಮೆಣ್ಣೆ. ಇದೊಂದೇ ಲೈಟು, ಈ ಮನೆಗಿರೋದೇ ಇದೊಂದೇ ಲೈಟು.